ಇಬ್ರು ಎಲ್ಲ ಹೋಗ್ತಾ ಇದೀರಾ? ಏನಂದೆ? ಅಣ್ಣ ಅದು ಅವ್ರಿಗೆ ಮನೇಲಿ ಕೂತು ಬೋರ್ ಅಂತೆ, ಅದಕ್ಕೆ ನಾವ್ ಸ್ವಲ್ಪ ಹೊರಗೋಗಿ ಬರ್ತೀವಿ. ನೀನ್ ಯಾಕಮ್ಮ ತೊಂದರೆ ತಗೊಳ್ತೀಯ? ನಾನಿದ್ದೀನಲ್ಲ, ಹೇಗಿದ್ರು ಬೇಟೆ ಆಡೋದಕ್ಕೆ ಕಾಡ್ಗೆ ಹೋಗ್ತಾ ಇದೀನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಅಲ್ಲ ಭಯ್, ನಾನು ಅವತ್ತೇ ಹೇಳನಲ್ಲ ಹಕ್ಕಿಗಳು ಬೇಟೆ ಆಡಲ್ಲ ಅಂತ. ನನಗೆ ಗೊತ್ತು ಕಣೋ ನಿನಗೆ ಬೇಟೆ ಆಡೋದು ಬರೋದಿಲ್ಲ ಅಂತ. ನೀನ್ ಬೇಟೆ ಆಡ್ಬೇಡ, ಹಕ್ಕಿಗಳಿಗೆ ಕಾವು ಕಾವು ಅಂತ ಕಾಳು ಹಾಕ್ತಾ ಇರು, ನಾನು ಗುರಿ ಇಟ್ಟು ಗುಂಡು ಹೊಡಿತೀನಿ. ಬಾರಲೇ ಬಿಡಿ ಬಾಯ್. ಅಲ್ಲ ಏಯ್, ಒಂದ್ಸಲ ಬೇಟೆ ನನ್ನ ಕೈಲಿ ಸಿಕ್ಕಾಕೊಂಡ್ಮೇಲೆ ಮಿಸ್ ಆದ ಇತಿಹಾಸನೇ ಇಲ್ಲ. ಬಿಲ್ಡಪ್ ತಗೊಂಡಿದ್ ಸಾಕು, ಆಟ ಶುರು ಮಾಡೋಣ. ಡಮ್ಮಿಗನ್ನ ಇಟ್ಕೊಂಡೆ ಜನರಲ್ ಕಾರ್ಯಪ್ಪನ್ ರೈಜ್ ಬಿಲ್ಡಪ್ ಕೊಡ್ತೀಯಾ? ನೋಡ, ಸಾಮಿಲಲ್ಲಿ ಮರ ಕಟ್ ಮಾಡೋರ್ನೆಲ್ಲ ಮನುಷ್ಯ ಕಟ್ ಮಾಡಕ್ ಯೂಸ್ ಮಾಡಬೇಡ, ಇವೆಲ್ಲ ವರ್ಕೌಟ್ ಆಗಲ್ಲ. ಪ್ರೀತಿಯಿಂದ ಗೆದ್ದು ನಿನ್ ತಂಗಿಯಿಂದ ಬೇಕಿದ್ರೆ ನನ್ನ ದೂರ ಮಾಡು, ತಾಕತ್ತಿದೆ. ಇನ್ನೋಸೆಂಟ್ ತರ ಕಾಣ್ತೀನಿ ಅಂತ ಧಮ್ಕಿ ಹಾಕೋಕ್ ಬಂದ್ರೆ ದೌಡೆ ಹಲ್ಲೊಂದು ಇರಲ್ಲ. ಬರ್ಲಾ? ನಾರಿಗೂ ಹುಲಿಗೂ ವ್ಯತ್ಯಾಸ ಇರುತ್ತೆ. ಕಣ್ಣಕ್ ಪೊರೆ ಬಂದಿದ್ರೆ ಕನ್ನಡಕ ಹಾಕೋ. ಸ್ಪೀಡಲ್ಲಿ ರಾಕೆಟ್ ಅಂತಾರೆ, ಮುಟ್ಟಿದರೆ ತೊಂದರೆ, ಬದುಕೋ ಆಸೆ ಇದ್ದರೆ ಸೈಡಿಗೆ ಹೋಯ್ತಾರೆ. Get up, he's ready for the action. Run out before he's on the blast. ನೋಡೋ ಮಗನೇ, ನಿನ್ ಫ್ರೆಂಡು ಮದುವೆ ಕೆಲಸ ಎಲ್ಲ ನೋಡ್ಕೊತಾನೆ ಅಂತ ಹೇಳಿದ್ಯಾ? ಏನಾದ್ರೂ ಎಡವಟ್ಟಾಯ್ತು ಮಗನೇ, ನಿನಗೆ ಆಗ ಸ್ವಾದಿತೀನಿ. ಮಾಡ್ತಾರೆ ಬಿಡಪ್ಪ. ಅಂದ ಹಾಗೆ ಪ್ರಿಯಾ, ನಾಳೆಯಿಂದ ಮನೆಗೆ ಅತಿಥಿಗಳು ಆಗಮಿಸಲಿದ್ದಾರೆ. ಅವರನ್ನು ಕರೆದುಕೊಂಡು ಬರುವವರು ಯಾರು? ಅದಕ್ಕೆ ವ್ಯವಸ್ಥೆ ಮಾಡಿದ್ದೀರಾ? ಅಯ್ಯಯ್ಯೋ,
ಇವನನ್ನ ಕಳ್ಸೋಣ ಅಂದ್ರೆ ಎಲ್ಲ ಎಡವಟ್ ಮಾಡ್ತಾನೆ. ಏನ್ ಅಂಕಲ್ ಏನೋ ಡೀಪ್ ಆಗಿ ಡಿಸ್ಕಷನ್ ನಡೀತಾ ಇದೆ. ಮನೆಗೆ ಗೆಸ್ಟ್ ಬರ್ತಿದಾರ ಕಣಪ್ಪ. ಇವನನ್ನ ಕಳ್ಸೋಣ ಅಂದ್ರೆ ದಂಡಿಯ ಕೆಲಸ ಇದೆ. ಯಾರನ್ನ ಕಳ್ಸೋದು ಅನ್ನೋದೇ ಒಂದು ಟೆನ್ಷನ್ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ, ಬಿ ಪಿ ರೈಸ್ ಆಗುತ್ತೆ. ನಾನಿಲ್ವೇ? ಅಯ್ಯೋ ನೀನೇ ನಮ್ಮ ಮನೆಗೆ ಗೆಸ್ಟು, ನಿನ್ನಗಪ್ಪ ಕಳ್ಸಕ್ಕಾಗತ್ತೆ? ಏನ್ ಅಂಕಲ್ ಹೀಗ್ ಮಾತಾಡ್ತೀರಾ? ಮದುವೆ ಮನೇಲಿ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ನಮ್ಮಮ್ಮ ಹೇಳಿದ್ರೆ. ಪುಣ್ಯ ಹಾಳಾಗಿ ಹೋಗ್ಲಿ, ಇದೇ ಮದುವೆ ಓಡಾಟದಲ್ಲಿ ಯಾರಾದ್ರೂ ಒಬ್ರು ಸಿಕ್ಬಿಟ್ರೆ ಓ ಹಂಗೆ ಶೀಘ್ರಮೇ ಕಲ್ಯಾಣ ಬಸ್. ಥ್ಯಾಂಕ್ ಯು ಅಂಕಲ್. ಅಷ್ಟು ಮಾಡಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬಾರಲ್ಲಿ ಏನೋ ಇಷ್ಟು ಪೇಂಟ್ ಯಾವ್ದು? ವೈಟ್ ಅಂಡ್ ವೈಟ್. ಓ ಸೂಪರ್. ಅದಕ್ಕೆ ಗೋಡೆ ಹಚ್ಚಿದ್ರ ಬದಲು ಗಡ್ಡ ಕಚ್ಕೊಂಡ್ಬಿಟ್ಟಿದ್ಯಾ? ಓಯ್ ಮದುವೆ ಮನೆ ಹುಡುಗರು ಬರ್ತಾರೆ, ಯಾವ್ದಾರ ಒಂದು ತಗಲಾಕೊಂಬೋದು. ನಿನ್ನ ಹಣ ಬೇರೆ ಚೆನ್ನಾಗಿದ್ರೆ ಡೈ ಮಾಡಿಸ್ಕೋ. ನಿಮ್ಮ ಅಪ್ಪನ್ಗೆ ಹೇಳಲ್ಲ? ಏ ಸೊಗಸಾದ ಸಂಜೆ ನಿನ್ನನ್ನು ನೋಡುತ್ತಾ ನನ್ನನ್ನೇ ಮರೆತೆ, ಎಂದೆಂದೂ ಜೊತೆಗಿರುವ ಬಯಕೆ ಹೀಗೆ ಏಕೆ? ಏ ಸೊಗಸಾದ ಸಂಜೆ ಸಂಜೆ. ಆಯ್ತು ಬರ್ತೀನಿ. ಯಾ ಓಕೆ ಫೈನ್ ಬಾಯ್. ಅಮ್ಮ ರೀ, ನಿಮ್ಮ ಮನೆ ಲಗೇಜ್ ಎಲ್ಲ ಹೊತ್ತು ಹೊತ್ತು ಭುಜ ಎಲ್ಲ ನೋಯ್ತದೆ. ಸ್ವಲ್ಪ ಇಸಕ್ರಿ, ನೋವು ಕಡಿಮೆ ಆಗ್ಬೋದು. ನನ್ಗೆ ಭುಜ ಎಲ್ಲ ಹಿಸ್ಕಕ್ ಬರಲ್ಲ, ಬೇಕಾದ್ರೆ ಕತ್ ಹಿಸ್ಕ್ತೀನಿ. ಅಯ್ಯಪ್ಪ ಏನ್ರಿ ನೀವು? ನಿಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ಒಂದು ಕಾಯಿಲೆ ಇದೆ ಅಂತ ಹೇಳ್ತಾ ಇದ್ರು, ವಾಸಿ ಆಗಿಲ್ಲ ಅನ್ಸುತ್ತೆ. ಔಷಧಿ ಇದೆ, ಬೇಕಾ? ಪುತ್ರಿ, ನಾಳೆ ಪ್ರಾತಃ ಕಾಲದಲ್ಲಿ ಅಕ್ಕಸಾಲಿಗ ನಿನ್ನ ಒಡವೆ ಪರಿಶೀಲಿಸಲು ಬರುತ್ತಿದ್ದಾನೆ. ಪರಿಶೀಲನೆಗೆ ನೀನು ಸಿದ್ಧವಾಗಿರು. ಅಮ್ಮ ನಾಳೆ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ, ಅವಳನ್ನ ಕರ್ಕೊಂಡ್ ಬರಕ್ ಹೋಗ್ಬೇಕು. ಆ ಜ್ಯುವೆಲರ್ಗೆ ಸ್ವಲ್ಪ ಲೇಟ್ ಆಗಿ ಬರಕ್ ಹೇಳ್ತೀಯಾ? ಹೌದೇ, ನಿನ್ನ ಸಖಿ ಬರುತ್ತಿದ್ದಾಳೆಯೇ? ಸರಿ, ಹಾಗಿದ್ದರೆ ಅವನನ್ನು ಸಾಯಂಕಾಲ ಬರಲು ಹೇಳುವೆ. ಅಂದ ಹಾಗೆ ನೀನು ವಾಹನ ನಿಲ್ದಾಣಕ್ಕೆ ಯಾರೊಡನೆ ಹೋಗಿ ಬರುವೆ? ಯಾಕ್ ಬೇಕಮ್ಮ, ನಾನು ಒಬ್ಳೇ ಹೋಗ್ತೀನಿ. ಪುತ್ರಿ, ನೀನು ವಿವಾಹವಾಗುವ ಬಾಲೆ. ವಿವಾಹದ ಸಮಯದಲ್ಲಿ ಒಬ್ಬಳೇ ವಿಹರಿಸುವುದು ಸಮಂಜಸವಲ್ಲ. ಅಮ್ಮ, ನಾನ್ ಕರ್ಕೊಂಡು ಹೋಗ್ತೀನಿ ಬಿಡು. ಸರಿ ಪುತ್ರ, ಮಾತೆ ನೀನೇ ಮಾತೆ, ಎಂತಹ ಅನ್ಯಾಯ! ಅತಿಥಿಗಳನ್ನು ಕರೆದುಕೊಂಡು ಬರಲು ನನ್ನನ್ನು ನೇಮಿಸಿರುವಾಗ ನಿಮ್ಮ ಜ್ಯೇಷ್ಠ ಪುತ್ರ ಆ ಕಾರ್ಯ ಮಾಡುವುದು ಎಷ್ಟು ಸಮಂಜಸ? ಹೌದಲ್ಲವೇ? ಸರಿ ಕುಮಾರ, ಹಾಗಾದರೆ ನನ್ನ ಪುತ್ರಿಯನ್ನು ನೀನೇ ಕರೆದುಕೊಂಡು ಹೋಗಿ ಬಾ. ಧನ್ಯೋಸ್ಮಿ ಮತ್ತೆ. ಥ್ಯಾಂಕ್ ಯು. ಅಲ್ಲ, ಅದೆಲ್ಲ ಆಗಲ್ಲ. ನಾನೇ ಕರ್ಕೊಂಡು ಹೋಗ್ತೀನಿ. ನಾನು ಹೋಗ್ತೀನಿ. ನಾನು ಹೋಗ್ತೀನಿ. ನಿನ್ ಯಾಕೆ? ನಾನು ಹೋಗ್ತೀನಿ. ನಾನು 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 ಸ್ವಲ್ಪ ಸುಮ್ನೆ ಇರ್ತೀರಾ? ಬರ್ತಾ ಇರೋದು ನನ್ ಫ್ರೆಂಡು, ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಅಣ್ಣನೇ ಬರ್ಲಿ.